ಕಳಚಿ ಮಗುವಿನ ಕುತ್ತಿಗೆ ಮೇಲೆ ಬಿದ್ದಿರುವ ದುರ್ಘಟನೆ ಸಕಲೇಶಪುರ ಕ್ರಾಫರ್ಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುರುವಾರ ನಡೆದಿದೆ. ತುರ್ತು ಚಿಕಿತ್ಸಾ ವಾರ್ಡ್ನಲ್ಲಿ ಎತ್ತರದ ಸೀಲಿಂಗ್ನಲ್ಲಿ ಅಳವಡಿಸಲಾಗಿದ್ದ ಫ್ಯಾನ್ ಪ್ರತಿನಿತ್ಯ ನೇತಾಡುತ್ತಾ ತಿರುಗುತ್ತಿತ್ತು. ಕೆಲವು ದಿನಗಳ ಹಿಂದೆ ಫ್ಯಾನ್ ಕಳಚಿಕೊಂಡು ಬೀಳಬಹುದು ಎಂದು ರೋಗಿಗಳು ಆತಂಕದಲ್ಲೇ ಬೆಡ್ ಮೇಲೆ ಜೀವ ಕೈಯಲ್ಲಿಡಿದುಕೊಂಡು ಇತ್ತ ನಿದ್ರೆನೂ ಮಾಡದೆ ಯಾವ ಕ್ಷಣದಲ್ಲಿ ಮೈ ಮೇಲೆ ಫ್ಯಾನ್ ಬೀಳುತ್ತದೆ ಎಂದು ಆತಂಕ ಪಡುವಾಗಲೇ ಇಂದು 8 ವರ್ಷದ ಮಗುವಿನ ಕುತ್ತಿಗೆ ಮೇಲೆ ಫ್ಯಾನ್ ಮೇಲಿಂದ ಕಳಚಿ ಬಿದ್ದ ಪರಿಣಾಮ ಅದೃಷ್ಟವಶ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಮಗುವಿನ ತಂದೆ ಈ ಘಟನೆ ಬಗ್ಗೆ ವಿವರಣೆ ನೀಡಿದ್ದಾರೆ. ಮಗುವಿನ ಪೋಷಕರು ಘಟನೆ ನಡೆದ ನಂತರ ಚಿಕಿತ್ಸೆ ಕೊಡಿಸಿ ಎಕ್ಸ್ರೇ ಮತ್ತು ಸ್ಕ್ಯಾನ್ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ. ಕ್ರಾಫರ್ಡ್ ಆಸ್ಪತ್ರೆಯ ವಾರ್ಡ್ಗಳಿಗೆ ಅಳವಡಿಸಲಾಗಿರುವ ಫ್ಯಾನ್ಗಳು ತುಂಬಾ ಹಳೆಯ ಫ್ಯಾನ್ಗಳಾಗಿದ್ದು, ಅದು ಅಲ್ಲದೆ ಫ್ಯಾನ್ಗಳಿಗೆ ಉದ್ದವಾದ ಪೈಪ್ಗಳನ್ನು ಹಾಕಿರುವ ಕಾರಣ ಈ ಫ್ಯಾನ್ಗಳು ತಿರುಗುವಾಗ ತೂಗಾಡಿಕೊಂಡು ತಿರುಗುವುದರಿಂದ ಫ್ಯಾನ್ಗೆ ಅಳವಡಿಸಿರುವ ಆಂಕ್ಲರ್ ಸವೆದು ಯಾವ ಕ್ಷಣದಲ್ಲಿಯಾದರೂ ಉಳಿದಿರುವ ಫ್ಯಾನ್ಗಳು ರೋಗಿಗಳ ಅಥವಾ ರೋಗಿಗಳ ಪೋಷಕರಿಗೆ ಬಿದ್ದು ಮತ್ತೊಂದು ಘಟನೆ ನಡೆಯುವ ಮುನ್ನ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಒಳಲಾಳಿ ವೀರೇಶ್ ಆಗ್ರಹಿಸಿದ್ದು, ವಾರ್ಡ್ನಲ್ಲಿ ರೋಗಿಗಳಿಗೆ ಇಂತಹ ಘಟನೆ ನಡೆದರೆ ನೇರವಾಗಿ ಆಡಳಿತಾಧಿಕಾರಿಗಳು ಹೊಣೆಗಾರರಾಗಿ ಮಾಡುವ ಮೂಲಕ ಅವರ ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆಗಳು ಸಂಭವಿಸುವುದರಿಂದ ಅವರ ಮೇಲೆ ಪೊಲೀಸ್ ಎಫ್ಐಆರ್ ದಾಖಲಿಸಬೇಕು ಎಂದಿದ್ದಾರೆ.